ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಹುಪದೋಕ್ತಿಗಳು ಅಧ್ಯಾಯದ 29ನೇ ಪ್ರಶ್ನೆಯನ್ನ ಗಮನಿಸಿ. ಬಹುಪದೋಕ್ತಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 10x ಪ್ಲಸ್ 24ರ ಶೂನ್ಯತೆಗಳ ವ್ಯತ್ಯಾಸವು ಆಯ್ಕೆ 2, ಆಯ್ಕೆ ಬಿ -2, ಆಯ್ಕೆ ಸಿ 5, ಆಯ್ಕೆ ಡಿ 10. ಸೊ ಈಗ ಮೊದಲನೇದಾಗಿ ಕೊಟ್ಟಿರುವಂತಹ ಬಹುಪದೋಕ್ತಿ ಎಕ್ಸ್ ಸ್ಕ್ವೇರ್ ಮೈನಸ್ 10x ಪ್ಲಸ್ 24. ಸೊ ಇದರ ಶೂನ್ಯತೆಯನ್ನ ಕಂಡುಹಿಡ್ಕೊಳ್ಬೇಕು. ಸೊ ಹೇಗ್ ಕಂಡುಹಿಡಿತೀರಾ? ಮಧ್ಯದ ಪದ ವಿಭಜನಾ ನಿಯಮದಿಂದ ಏನ್ ಮಾಡ್ತೀರಾ? ಇದರ ಶೂನ್ಯತೆಯನ್ನ ಫೈಂಡ್ ಔಟ್ ಮಾಡ್ತೀರಾ. ಓಕೆ, ಸೊ ಇಲ್ಲಿ ಶೂನ್ಯತೆಗಳನ್ನ ಕಂಡುಹಿಡ್ಲಿಕ್ಕೆ ನಾವು ಎಫ್ ಆಫ್ ಎಕ್ಸ್ ಅನ್ನ 0 ಆಗಿ ಪರಿಗಣಿಸ್ತೇವೆ. ಸೊ ಹಾಗಾದ್ರೆ ಇದೇನಾಯ್ತು? ಎಕ್ಸ್ ಸ್ಕ್ವೇರ್ ಮೈನಸ್ 10x ಪ್ಲಸ್ 24 ಈಸ್ ಈಕ್ವಲ್ ಟು 0. ಸೊ ನಮ್ಗೀಗ ಗುಣಿಸಿದ್ರೆ 24 ಬರ್ಬೇಕು ನೋಡಿ. ಎಕ್ಸ್ ಸ್ಕ್ವೇರ್ ಇಂಟು 24 ಇಸ್ ಈಕ್ವಲ್ ಟು 24 ಎಕ್ಸ್ ಸ್ಕ್ವೇರ್ ಬರಬೇಕು. ಆ ಎರಡು ಸಂಖ್ಯೆಗಳನ್ನ ಕೂಡಿ ಅಥವಾ ಕಳೆದಾಗ ನಮ್ಗೆ ಮಧ್ಯದ ಪದ -10 ಸಿಗ್ಬೇಕು. 10x ಆಗಿರ್ಬೇಕು. ಅಂತಹ ಸಂಖ್ಯೆಗಳನ್ನ ಹುಡುಕ್ಬೇಕಾಗತ್ತೆ. ಓಕೆ, ಸೊ ನೋಡಿ, -6x ಗುಣಿಸು -4x, 6 24, ಮೈನಸ್ ಮೈನಸ್ ಏನಾಗತ್ತೆ ಹೇಳಿ? ಪ್ಲಸ್ ಆಗತ್ತೆ. ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಆಯ್ತು ಅಲ್ವಾ? ಸೊ ಅದೇ ಸಂಖ್ಯೆ -6x -4x ಅನ್ನ ಕೂಡಿ ಅಥವಾ ಕಳೆದಾಗ ನಿಮ್ಗೆ ನೋಡಿ -6x -4x ಏನಾಗತ್ತೆ ಹೇಳಿ? -10x ಬಂತು. ಮಧ್ಯದ ಪದಕ್ಕೆ ಸಮನಾಯ್ತು. ಸೊ ಹಾಗಾದ್ರೆ ಮಧ್ಯದ ಪದವನ್ನ ಹೇಗೆ ಹೊಡ್ಕೊಳ್ತೀರಾ? -6x -4x. ಓಕೆ, ಸೊ ಹಾಗಾದ್ರೆ ಎಕ್ಸ್ ಸ್ಕ್ವೇರ್ -6x -4x ಪ್ಲಸ್ 24 ಈಸ್ ಈಕ್ವಲ್ ಟು 0. ಸೊ ಈಗ ನೀವೇನ್ ಮಾಡ್ಬೇಕು? ಎರಡೆರಡು ಪದಗಳನ್ನ ಗುಂಪುಗಳನ್ನಾಗಿ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಜಸ್ಟ್ ಈ ತರ ಲೈನ್ ಹಾಕೊಳ್ಳಿ, ನಡೆಯುತ್ತೆ. ಎಕ್ಸ್ ಸ್ಕ್ವೇರ್ -6x ಅಲ್ವಾ? ಸೊ ಇದೆರಡರಲ್ಲೂ ಯಾವ್ದು ಕಾಮನ್ ಇದೆ? ಎಕ್ಸ್ ಕಾಮನ್ ಇದೆ. ಸೊ ಬ್ರಾಕೆಟ್ ಅಲ್ಲಿ x -6. ಸೊ ಇದು ಎರಡರಲ್ಲೂ ಎಕ್ಸ್ ಇಲ್ಲ. ಒಂದ್ರಲ್ಲಿ ಎಕ್ಸ್ ಇದೆ, ಇನ್ನೊಂದ್ರಲ್ಲಿ ಎಕ್ಸ್ ಇಲ್ಲ. ಬಟ್ 4 ಮತ್ತೆ 24 ಯಾವ ಒಂದು ಟೇಬಲ್ ಅಲ್ಲಿ ಬರುತ್ತೆ? 4 ಅಲ್ವಾ? ಸೊ ಹಾಗಾದ್ರೆ -4 ಹೊರಗಿಟ್ಕೊಂಡ್ರೆ ಎಕ್ಸ್ -4 24 ಅಲ್ವಾ? ಸೊ ನೋಡಿ ಹೇಗೆ ಇದನ್ನ ಹೊಡ್ಕೊಂಡಿದೀನಿ ಅಂದ್ರೆ ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಅಲ್ವಾ? -6x -4x ಪ್ಲಸ್ 4 24, 4 ಗುಣಿಸು 6. ಇದನ್ನ ಈ ರೀತಿ ಹೊಡ್ಕೊಂಡಿದ್ದೇನೆ. ಸೊ ನೋಡಿ, ಇದು ಎರಡರಲ್ಲೂ ಎಕ್ಸ್ ಕಾಮನ್ ಇದೆ. ಸೊ ಇದು ಎರಡು ಕಾಮನ್ ಇದೆ. ಆಗ ಹೊರಗಿಟ್ಟಾಗ ಇದು ಎಕ್ಸ್ -6 ಉಳ್ಕೊಳತ್ತೆ. ಇಲ್ಲೂ ಕೂಡ 4 ಕಾಮನ್ ಇದೆ. ಸೊ ಹಾಗಾಗಿ -4 ಹೊರಗಿಟ್ಕೊಂಡಾಗ ಬ್ರಾಕೆಟ್ ಅಲ್ಲಿ ಎಕ್ಸ್ -6 ಬರುತ್ತೆ ಅಲ್ವಾ? ಸೊ ಅದೇ ರೀತಿ ಬರ್ಕೊಂಡಿದ್ದೇನೆ. ಸೊ ನೋಡಿ, ಚಿಹ್ನೆಗಳನ್ನ ಕ್ರಾಸ್ ಚೆಕ್ ಮಾಡಿ. ಪ್ಲಸ್ 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 ಮೈನಸ್ ಮೈನಸ್ ಸರಿ ಇದೆ. ಪ್ಲಸ್ ಮೈನಸ್ -4x ಮೈನಸ್ ಮೈನಸ್ ಪ್ಲಸ್ 24x. ಸೊ ಇಲ್ಲಿ ಏನ್ ಬರುತ್ತಲ್ವಾ? ಸೊ ಇಲ್ಲೂ ಕೂಡ ಅದೇನೇ ಬರ್ಬೇಕು ಯಾವಾಗ್ಲೂ. ಸೊ ಈಗ x -6 ಇದು ಎರಡರಲ್ಲೂ ಕಾಮನ್ ಇದೆ. ಸೊ ಹಾಗಾಗಿ x -6 ಅನ್ನ ಹೊರಗಿಟ್ಕೊಂಡಾಗ ಇದು ಹೊರಗಡೆ ಹೋಗಿದೆ, ಉಳಿದಿರೋದು x. ಸೊ x -6 ಹೊರಗಡೆ ಹೋಗಿದೆ, ಉಳಿದಿರೋದು -4. ಹಾಗಾದ್ರೆ ಇಲ್ಲಿ x -6 x -4 ಏನ್ ಹೇಳಿ? ಇದರ ಶೂನ್ಯತೆಗಳು ಅಂತ ಆಯ್ತು, ಅಪವರ್ತನಗಳು. ಸೊ ಇದರ ಶೂನ್ಯತೆಯನ್ನ ಕಂಡು ಹಿಡ್ಕೊಳ್ಬೇಕು. ಸೊ ಏನಾಗುತ್ತೆ? x -6 ಈಸ್ ಈಕ್ವಲ್ ಟು 0, x -4 ಈಸ್ ಈಕ್ವಲ್ ಟು 0. ಸೊ x ಈಸ್ ಈಕ್ವಲ್ ಟು 6, x ಈಸ್ ಈಕ್ವಲ್ ಟು 4 ಬಂತು. ಸೊ ವರ್ಗ ಬಹುಪದೋಕ್ತಿ ಆಗಿದೆ. ಸೊ ಮ್ಯಾಕ್ಸಿಮಮ್ ಎಷ್ಟು ಶೂನ್ಯತೆಗಳಿರುತ್ತೆ? 2 ಇರುತ್ತೆ ಅಲ್ವಾ? ಸೊ x 6 ಮತ್ತೆ 4. ಸೊ ಈಗ ಈ ಶೂನ್ಯತೆಗಳ ವ್ಯತ್ಯಾಸವನ್ನ ಹೇಳ್ಬೇಕು. ಸೊ ವ್ಯತ್ಯಾಸ ಅಂದ್ರೆ ಏನ್ ಹೇಳಿ? 6 - 4 ಈಸ್ ಈಕ್ವಲ್ ಟು ಎಷ್ಟು ಬಂದಿದೆ? 2 ಬಂದಿದೆ ಅಲ್ವಾ? ಸೊ ಹಾಗಾದ್ರೆ ಈ ಒಂದು ಬಹುಪದೋಕ್ತಿಯ ಶೂನ್ಯತೆಗಳ ವ್ಯತ್ಯಾಸವು 2 ಆಗಿದೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಯನ್ನ ಗಮನಿಸಿದ್ರೆ ಎ ಸರಿಯಾದ ಆಯ್ಕೆ ಆಗತ್ತೆ. ಓಕೆ, ಥ್ಯಾಂಕ್ ಯು.